ಫಲ ಪುಷ್ಪ ಪ್ರದರ್ಶನ ಸ್ಟಾರ್ಟ್ ಆಗಿದೆ ಮಂಡ್ಯದಲ್ಲಿ, ಬಟ್ ನಾನು ಹೋಗೇ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬಸ್ಸಲ್ಲಿ ಬಂದ್ಬಿಟ್ಟು ಕೂದಲೆಲ್ಲ ಹಿಂಗಾಗ್ಬಿಟ್ಟೈತೆ. ನಾನಿವಾಗ ಮೈಸೂರಿಂದ ಬಸ್ ಹತ್ಕೊಂಡು ಬಂದು ಇಳಿದಿರೋದು ಮಂಡ್ಯದಲ್ಲಿ. ಇವಾಗ ನಾನು ಮಂಡ್ಯದಲ್ಲೇ ಕೆಲಸ ಮಾಡ್ತಾ ಇರೋದು. ಬಿಸಿಲು ಬೀಳ್ತಾ ಇದೆ. ಇಲ್ಲೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತವ್ರೆ, ಕಾಲೇಜವರೆಲ್ಲ. ಬ್ಲಾಗ್ ಮಾಡೋಕ್ಕೆ ಒಂಥರ ಫೀಲ್ ಆಗ್ತೈತೆ. ಆ್ಯಕ್ಚುಲಿ ನನಗೆ ಮಂಡ್ಯದಲ್ಲಿ ಕೆಲಸ ಆಗಿತ್ತು. ಜಾನ್ವರಿ 1 ಬರಬೇಕಿತ್ತು. ನಾನು ಬರಲ್ಲ ಅಂತ ಅಂದ್ಬಿಟ್ಟಿದ್ದೆ. ಯಾಕಂದರೆ ಇದು ರಿಪೋರ್ಟಿಂಗ್ ಕೆಲಸ ಅಲ್ವಾ. ಕೆಲವೊಂದ್ಸಲ ಬೇಗ ಬರಬೇಕಾಗುತ್ತೆ, ಕೆಲವೊಂದ್ಸಲ ಲೇಟಾಗಿ ಹೋಗಬೇಕಾಗುತ್ತೆ. ಮೈಸೂರು ಮಂಡ್ಯ ದೂರ ಅಂತ ಅಂದ್ಬಿಟ್ಟು ಬರಲ್ಲ ಅಂತ ಅಂದ್ಬಿಟ್ಟಿದ್ದೆ. ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ನಲ್ಲ, ಕಾಲೇಜ್ ಸಿಕ್ಕಿದ್ರೆ ಕಾಲೇಜ್ಗೆ ಹೋಗೋಣ ಅಂತ. ಬಟ್ ಏನೇನೇನೇನೋ ಆಗೋಯ್ತು. ಸೊ ಇಲ್ಲಿ ಕೆಲಸ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಂಡ್ಯದಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ. ನನ್ನ ಫ್ರೆಂಡು ಬ್ಲಾಗ್ ಮಾಡೇ ನೀನು, ಇದು ಬ್ಲಾಗ್ ಮಾಡಬೇಕು ನಿಂದು ಕೆಲಸದ್ದು ಅಂತೆಲ್ಲ ಅಂತಿದ್ಲು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಡೇ ಇನ್ ಮೈ ಲೈಫ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಂದು ಎವ್ರಿ ಡೇ ಇನ್ಮೇಲೆ ಹೀಗೆ ಇರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಕೆಲಸ. ದಿನಾನು ಒಂದೊಂಥರ ಚಾಲೆಂಜಿಂಗ್ ಆಗಿದೆ. ನಾನು ಮಾತಾಡಿರೋದು ಕೇಳಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಬರೀ ಗಾಡಿ ಸೌಂಡೇ ಕೇಳಿಸ್ತೈತೆ ಅಂದ್ಕೊತೀನಿ. ಓಕೆ, ನೋಡೋಣ ಮನೆ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇನ್ನೂ ಯಾರೂ ಬಂದಿಲ್ಲ, ನಾನೇ ಫಸ್ಟ್ ಬಂದಿರೋದು. ನಮ್ಮ ಮೈಸೂರಲ್ಲಿ ಬೇಗ ಹೋಗ್ತಾ ಇರಲಿಲ್ಲ. ಮಂಡ್ಯ ಅಲ್ವಾ, ದೂರ ಅಲ್ವಾ ಅಂತ ನೋಡಿ ಬೇಗ ಬರ್ತೀನಿ. ಇಲ್ಲಿ ನೋಡಿದ್ರೆ ಇನ್ನೂ ಯಾರೂ ಬಂದೇ ಇಲ್ಲ. ಇದು ನೋಡಿ, ಇವಾಗ ಹೋಗಿದ್ವಲ್ಲ ನ್ಯೂಸ್ ಮಾಡ್ಕೊಂಡು ಬರೋದಕ್ಕೆ, ಆವಾಗ ಬರ್ಕೊಂಡಿರೋದು ನಾನು. ನನಗೆ ಒಂದೊಂದು ಅರ್ಥನೇ ಆಯ್ತಾ ಇಲ್ಲ. ಹಂಗೇನಿಲ್ಲ, ನಾನು ಬರ್ದಿರೋದು ನಂಗೆ ನೀಟಾಗಿ ಅರ್ಥ ಆಗುತ್ತೆ. ಅಲ್ಲಿಗೆ 6 ಗಂಟೆನಾ? 6 ಗಂಟೆಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಜನಗಳೆಲ್ಲ ಫ್ಲವರ್ ಶೋ ನೋಡೋಕೆ ಹೋಯ್ತಾವ್ರೆ. ಅಲ್ಲಿ ಫ್ಲವರ್ ಶೋ ಒಳಗಡೆ ಮಕ್ಳಿಗೆ ಆಟ ಆಡ್ಸೋದೆಲ್ಲ ಮಾಡಿಟ್ಟವ್ರೆ. ನಡ್ಕೊಂಡು ಹೋಗ್ತಿದ್ದೀನಲ್ಲ, ಇಲ್ಲಿ ಇದು ಸ್ಟೆಪ್ಸ್ ಥರ ಆಯ್ತಲ್ಲ, ಇದು ಎಷ್ಟು ಹೈಟ್ ಇದೆ ಗೊತ್ತಾ. ಬೆಳಗ್ಗೆ ಎಡಗಿ ಕರೆಕ್ಟಾಗಿ ಬೀಳ್ತಾ ಇದೆ. ಹೊರಗಡೆ ಓಪನ್ ಆಯ್ತಿತ್ತು. ಸೊ ಇವಾಗ ಟ್ರಾಫಿಕ್. ನನಗೇನಾದರೂ ತಿನ್ನಬೇಕು ಅನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಚಿರುಮುರಿ ತಗೊಂಡು ತಿಂತಾ ಇದ್ದೀನಿ. ಜಾಸ್ತಿ ಕೊಟ್ಬಿಟ್ಟವ್ರೆ. ಇದೇ ಥಿಯೇಟರಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ದು, ರಾಜ್ಕುಮಾರ ಮೂವಿ ಟೈಮಲ್ಲಿ. ಅಪ್ಪು ಸಲ ನೋಡೋಕೆ ಬಂದಿದ್ವಿ ನಾವು ಇಲ್ಲಿಗೆ ಮಂಡ್ಯಕ್ಕೆ. ಅವಾಗ ನನ್ನದೇ ಆದಂಥ ಒಂದು ಶೈಲಿಯ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅದು ಡ್ರೈ ಫ್ರೂಟ್ಸ್ ಎಲ್ಲ ಸರಿಯಾಗಿ ಗ್ರೈಂಡೇ ಆಯ್ತಿಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಇಷ್ಟೊಂದು ಜನ ನಿಂತವ್ರೆ ಮಂಡ್ಯಗೆ, ಬಸ್ಸೇ ಇಲ್ಲ ಆಯಿತು. ನೆನ್ನೆ ಸ್ಟಾರ್ಟ್ ಮಾಡಿದ ಬ್ಲಾಗ್ನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ನೆನ್ನೆ ಡೇ ಇನ್ ಮೈ ಲೈಫ್ ಬ್ಲಾಗ್ ಅದು ಮಾಡೋಕ್ಕಾಗಲಿಲ್ಲ. ಒಂದು ಕಡೆ ನ್ಯೂಸ್ ಇತ್ತು ಹೊರಗಡೆ, ಗೌರ್ಮೆಂಟ್ದು ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಹೋಗಿ ನ್ಯೂಸ್ ಮಾಡ್ಕೊಂಡು ಬಂದಿದ್ದು. ಅದು ಬಿಟ್ಟರೆ ಕೆಲಸದಲ್ಲೇ ಸ್ವಲ್ಪ ಟೈಮ್ ಬ್ಯುಸಿ ಆಗ್ಬಿಡ್ತು. ಸೊ ಮನೆಗೆ ಹೋದ್ಮೇಲೆ ಬ್ಲಾಗ್ ಎಂಡ್ ಮಾಡೋಣ ಅಂತಂದರೆ ಆವಾಗಲೂ ಸ್ವಲ್ಪ ಅದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೂ ಮತ್ತು ಡ್ರೈವರ್ ಅಂಕಲ್ಗೂ ಸ್ವಲ್ಪ ಕಿರಿಕಾಗ್ಬಿಡ್ತು. ಮೂಡಾಫೇ ಆಗೋಯ್ತು ನನಗೆ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಆ ಬ್ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದು ಡೇ ಇನ್ ಲೈಫ್ ಬ್ಲಾಗ ಇಲ್ಲ ಮೈ ವರ್ಕಿಂಗ್ ಬ್ಲಾಗ, ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ದಿನ ಆಗಿತ್ತಲ್ಲ ಬ್ಲಾಗ್ ಮಾಡಿ, ಅದಕ್ಕೆ ಮಾಡಿದೆ. ಓಕೆ, ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಎಂಡ್ ಮಾಡಿದೆ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಅವತ್ತು ಫ್ಲವರ್ ಶೋ ನೋಡೋಕೆ ಹೋಗಿದ್ವಿ. ಸೊ ಫ್ಲವರ್ ಶೋ ನೋಡೋಕೆ ಹೋಗಿದ್ವಲ್ಲ, ಅದನ್ನು ಹಾಗೆ ವೀಡಿಯೋಸ್ ಮಾಡಿಬಿಟ್ಟು ಹೀಗೆ ವ್ಲಾಗ್ ಮಾಡಿಬಿಡೋಣ, ಕಂಟಿನ್ಯೂ ಮಾಡಿಬಿಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿ ವ್ಲಾಗ್ ಅಂತ ಅಂದರೆ ಜಾಸ್ತಿ ಕ್ಲಿಯರಾಗಿ ಏನು ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ನನಗೆ ಎಷ್ಟಾಯಿತು ಅಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ಮೈಸೂರಲ್ಲಿ ನಾವು ಫ್ಲವರ್ ಶೋಗೆ ಎವ್ರಿ ಇಯರ್ ಹೋಗ್ತಾ ಇರ್ತೀವಿ. ಬಟ್ ಮಂಡ್ಯದಲ್ಲಿ ಯಾವತ್ತೂ ಫ್ಲವರ್ ಶೋ ನಾನು ನೋಡಿಲ್ಲ. ಸೊ ಹೆಂಗಿರುತ್ತೆ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಆ್ಯಂಡ್ ಏನಪ್ಪ ಅಂತ ಅಂದರೆ, ಅವರು ಫ್ಲವರ್ ಶೋ ಮಂಡ್ಯದಲ್ಲಿ ಮಾಡಿದ್ದು ಯಾವಾಗ ಅಂತ ಅಂದರೆ ಗಣರಾಜ್ಯೋತ್ಸವ ಟೈಮಲ್ಲಿ. ಇದು ಅವಾಗ ಮಾಡಿದ ವ್ಲಾಗು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ನಂದು ವಾಯ್ಸು ಸ್ವಲ್ಪ ಹೆಂಗೆಂಗೋ ಆಗಿಬಿಟ್ಟಿದೆ. ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೋಲ್ಡ್ ಆಗಿಬಿಟ್ಟಿದೆ.
ಫ್ಲವರ್ ಶೋ ಏನಿತ್ತು ಅಂತ ಅಂದರೆ ಮೇಲ್ಕೋಟೆ ಟೆಂಪಲ್ ಮಾಡಿದರು. ಆ್ಯಂಡ್ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸ್ಟ್ಯಾಚು ಇದೆಯಲ್ಲ ಆ ಥರ ಮಾಡಿದರು. ಆಮೇಲೆ ಹಳ್ಳಿದು ಸೈಡಲ್ಲೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ತುಂಬ ಏನೇನೋ ಡಿಫ್ರೆಂಟಾಗಿ ಮಾಡಿದರು. ಚೆನ್ನಾಗಿತ್ತು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿದೆ ನಾನು. ಆಮೇಲೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ತುಂಬ ಜನ ಫ್ಲವರ್ ಶೋ ತೋರಿಸೋದಕ್ಕೆ. ಅಲ್ಲಿ ಮಂಡ್ಯದಲ್ಲಿ ಸ್ಕೂಲ್ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರಲ್ಲ, ಅಂದರೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಫ್ರೀ ಇರುತ್ತಂತೆ. ಅಂದರೆ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಫ್ಲವರ್ ಶೋಗೆ. ಸೊ ಅದಕ್ಕೋಸ್ಕರ ಟೀಚರ್ಸ್ ಎಲ್ಲ ಕರ್ಕೊಂಡು ಬಂದಿದ್ದರು ನಾವು ಹೋಗಿದಾಗ. ಅವ್ಳಿಗೆ ಕುಂತ್ಕೊಂಡು ಅಂಡಿ ಚೆನ್ನಾಗಿದ್ದೀರಾ ಏನು ಬೇಕು ಅಂತೈತೆ. ಇಲ್ಲಿ ಪಾರ್ಕಲ್ಲಿ ಆಟ ಆಡಕ್ಕೆ ಫ್ರೀ, ಇದು ಚಾರ್ಜ್ ತಾನೇ. ಮಿಕ್ಕಿ ಮೌಸ್ ಥರ ಐತೆ. ತಿನ್ನೋದಕ್ಕೂ ಏನೇನೋ ಇಟ್ಟಿದ್ರು ಅಂಗಡಿಗಳು. ನಾವು ಒಂದಿಷ್ಟು ತಿಂದ್ವಿ. ಆಮೇಲೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಾವೇನು ಶಾಪಿಂಗ್ ಮಾಡಲಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ. ₹500 ಕೊಡ್ತಕ್ಕಂಥ